ನಾನು 2023 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಳಂದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ ಮತ್ತು 10,000 ಅಂತರದಿಂದ ಗೆದ್ದಿದ್ದೇನೆ. ನನ್ನನ್ನು ಸೋಲಿಸಬೇಕನ್ನುವಂಥ ಒಂದು ಷಡ್ಯಂತ್ರ ನಡೆದು ಯಾರೋ ಹೆಸರಿನ ಮೇಲೆ ಯಾರೋ ರಿಕ್ವೆಸ್ಟ್ ಕಳಿಸಿ ಫಾರ್ಮ್ ನಂಬರ್ 7 ಕಳಿಸಿ ಡಿಲೀಟ್ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಅದು ನಮ್ಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ನಾನು ಮತ್ತು ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಕಮಿಷನ್ ಹತ್ರ ಹೋದಿವಿ, ಅಲ್ಲಿ ಹೇಳಿದಿವಿ. ಆಮೇಲೆ ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಹೇಳಿದಿವಿ. ಆಮೇಲೆ ಪತ್ರಿಕಾ ಪರಿಷತ್ ನಡೆಸಿದ್ದೀವಿ. ಇದಾದಮೇಲೆ ವೆರಿಫಿಕೇಶನ್ ಮಾಡಿದ್ರು ಅವರು ಕೂಡ ಅಧಿಕಾರಿಗಳು. ವೆರಿಫೈ ಮಾಡಿದ ಮೇಲೆ ಗೊತ್ತಾಯಿತು ಇದರಲ್ಲಿ ಏನಾದರೂ ಗೊಂದಲ ಇದೆ ಅಂತ. ಆಮೇಲೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ರು. ಒಂದು ವೇಳೆ ಸ್ಟೇಟಸ್ ಕೋ ಮೇಂಟೈನ್ ಮಾಡದೆ ಹೋಗಿದ್ರೆ ನಾನು 6,994 ಓಟುಗಳು ಡಿಲೀಟ್ ಆಗಿದ್ರೆ ಚುನಾವಣೆಯಲ್ಲಿ ಮತ್ತೆ ಸೋತೋತಿದ್ದೆ. ಸೊ ಇದು ದೊಡ್ಡ ಇಶ್ಯೂ. ನಾನು ಬಿಡಲಿಲ್ಲ, ಇದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಬೆನ್ನತ್ತಿದ್ದೆ. ಆಳಂದ್ DYSP ಕೊಟ್ಟರು. ಮೊದಲು ಆಳಂದ್ DYSPಗೆ ಯಾವುದೂ ಸಹಕಾರ ಸಿಗಲಿಲ್ಲ. ಅಡಿಷನಲ್ SP ಕೊಟ್ಟರು, ಅಡಿಷನಲ್ SP ಸಹಕಾರ ಸಿಗಲಿಲ್ಲ. ಆಮೇಲೆ ನಾನು ಸರ್ಕಾರ ಕಡೆಯಿಂದ COD ಕೋಪಿಸಿದೆ. COD ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು, 18 ಪತ್ರಗಳನ್ನು ಕಳಿಸಿದ್ರು. ಅದಕ್ಕೆ ಎಲೆಕ್ಷನ್ ಕಮಿಷನಿಂದ ಯಾವುದೂ ಉತ್ತರ ಇಲ್ಲ. ಇದರಿಂದ ನಮಗೆ ಅನುಮಾನ ಬರ್ತಾ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಲ್ಲ ಸರ್, ರಾಹುಲ್ ಗಾಂಧಿ ಅವರು ಹೇಳಿದ್ರು ಇದು ಕಾಂಗ್ರೆಸ್ ಮತಗಳ ಮಾತ್ರ, ಕಾಂಗ್ರೆಸ್ ಬೂತ್ಗಳ ಮಾತ್ರ. ಹೌದು. ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ನನ್ನ ಮತದಾರಿದ್ರು ಅವರು ಮಾತ್ರ ಡಿಲೀಟ್ಗೆ ರಿಕ್ವೆಸ್ಟ್ ಬಂದಿದೆ. ಉಳಿದ ಓಟುಗಳ ಬಗ್ಗೆ ಬಂದಿಲ್ಲ. ಸೆಲೆಕ್ಟೆಡ್ ನನ್ನ ಮತದಾರರು ಯಾರು ನನ್ನ ಪರವಾಗಿದ್ರು, ನನ್ನ ಕಾರ್ಯಕರ್ತರು, ಎಲ್ಲಿ ನನ್ನ ಸ್ಟ್ರಾಂಗ್ ಬೆಲ್ಟ್ ಇತ್ತು ಅಲ್ಲಿ ಮಾತ್ರ ಇದು ಅಟ್ಯಾಕ್ ಮಾಡಿದ್ದಾರೆ. ಸರ್, 2 ಬೂತ್ಗಳಲ್ಲಿ 2 ಬೂತ್ ವಿಶೇಷವಾಗಿ ಹೇಳ್ತಾ ಇದ್ರು ಈ ತರ ಆಗಿದೆ ನಮ್ಮದೇ ಕಾಂಗ್ರೆಸ್ ಬೂತ್ಗಳು. ಹೌದು ಆಗಿದೆ. ರಾಹುಲ್ ಗಾಂಧಿ ಅದರಲ್ಲೂ ಕೂಡ ಮಹಿಳೆಯರು ಜಾಸ್ತಿ ಟಾರ್ಗೆಟ್ ಆಗಿದ್ದಾರೆ. ಮಹಿಳೆಯರು ಜಾಸ್ತಿ ಅಲ್ಲ, ಮೈನಾರಿಟಿ, ಶೆಡ್ಯೂಲ್ ಕಾಸ್ಟ್ ಮತ್ತು ಹಿಂದುಳಿದ ವರ್ಗದವರು, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕು ಅವ್ರ ಮೇಲೆ ಜಾಸ್ತಿ ಅಟ್ಯಾಕ್ ಆಗಿದೆ. ಮೊಬೈಲ್ ಅನಕ್ಷರಸ್ಥರನ್ನ ಬಳಸಿಕೊಂಡು ಮಾಡಿರುವಂತ ಕೃತ್ಯ ಅಂತ ಮೇಲ್ನೋಟಕ್ಕೆ ನೀವು ಹೇಳ್ತಾ ಇದ್ರೆ. ಈಗ ಮೊಬೈಲ್ ಅನಕ್ಷರಸ್ಥ ನಾನು ಕೂಡ, ನನಗೆ ಬರೇ ಮೊಬೈಲು ತಗೊಳ್ಳೋದು ಬಂದ್ ಮಾಡೋದು ಗೊತ್ತಿದೆ, ಉಳಿದು ನನಗೆ ಗೊತ್ತಿಲ್ಲ. ಈಗ ಕೂಲಿ ಕಾರ್ಮಿಕರನ್ನೇ ಮಾತ್ರ ಟಾರ್ಗೆಟ್ ಮಾಡಲಾಗಿದೆ. ಒಮ್ಮೆ ಒಬ್ಬರ ಹೆಸರು ಕೂಲಿ 15 ಮತಗಳು ಕಳವಾಗಿದೆ ಅನ್ನುವಂಥದ್ದು. ಅಂತೇನಲ್ಲ, ಅದಕ್ಕಿಂತ ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗ್ತದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ರಜೋದ್ರದಲ್ಲಿ ಆಗಿರುವಂತದ್ದು ಸರ್, ಅಲ್ಲಿ ಹೊಸದಾಗೂ ಕೂಡ ಸೇರ್ಪಡೆ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಹೇಳ್ತಾರೆ. ಈ ಮತಗಳು ಏನಾದರೂ ಅಲ್ಲೂ ಆಗಿದೆಯಾ? ಯಾವ್ದು ಹೇಳಿ? ರಜೋದ್ರದಲ್ಲಿ ಪತ್ತೆ ಆಗಿರೋದು ಇದು ನನಗೆ ಗೊತ್ತಿಲ್ಲ, ಇದು ತನಿಖೆಯಿಂದ ಗೊತ್ತಾಗ್ತದೆ. ಈಗ ಕೇವಲ ಆಳಂದ ಆಯ್ತು, ಮಹದೇವಪುರ ಆಯ್ತು, ಯಾರ ನಂತರ ಬೆನ್ನತ್ತಿದ್ದೀವಿ ಅದು ಹೊರಗಡೆ ಬರ್ತಾ ಇದೆ. ಯಾರು ಬೆನ್ನತ್ತಿಲ್ಲ ಹೊರಗೆ ಬಂದಿಲ್ಲ. ನಾನು ನಿರಂತರವಾಗಿ ಈ ವಿಷಯದ ಬಗ್ಗೆ ಅಧಿಕಾರಿಗಳ ಹತ್ರ ನಾನು ಹೋಗ್ತಾನೆ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಪರಿಶೀಲನೆ ಮಾಡ್ತಾನೆ ಇದ್ದೀನಿ. ಸಂಪೂರ್ಣ ಎವಿಡೆನ್ಸ್ ಐತಿ. ಈಗ ಸರ್, ಈಗ ಆಯೋಗಕ್ಕೆ ಇದ್ರ ಬಗ್ಗೆ ಮನವಿ ನೀವು ಕೊಟ್ಟಿದ್ರಾ ಪ್ರತ್ಯೇಕವಾಗಿ? ಆಫೀಸರ್ಸ್ ಮುಖಾಂತರ ಆಗ್ತಾ ಇಲ್ಲ. ಎಲೆಕ್ಷನ್ ಈಗ ರಿಟರ್ನಿಂಗ್ ಆಫೀಸರು ಅವರೇ ಕಂಪ್ಲೇಂಟ್ ಮಾಡಿದ್ದು. ಅವರ ಕಂಪ್ಲೇಂಟ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಎಲೆಕ್ಷನ್ ಕಮಿಷನ್ ಭಾಗನೇ ಒಂದು ರಿಟರ್ನಿಂಗ್ ಆಫೀಸರು. ಸೊ ಅವರು ಮಾಡಿದಂಥ ಆರೋಪವನ್ನು ಅವರು ಉತ್ತರ ಕೊಡಬೇಕು. ಬರ್ತದೆ ಅಂದ್ರೆ ಆಯೋಗ ಇದಕ್ಕೆ ಯಾವುದೇ ಅಂತ ಉತ್ತರ ಕೊಡ್ತಾ ಇಲ್ಲ. ಇವ್ರದ್ದು ತಪ್ಪಿದೆ. ಇದ್ರ ಹಿಂದೆ ಯಾರು ಕೈವಾಡ ಇದೆ, ಯಾರು ಷಡ್ಯಂತ್ರ ಇದೆ, ಅದನ್ನ ತನಿಖೆ ಮುಖಾಂತರ ಹೊರಗೆ. ಹರೀಶ್ ಕುಮಾರ್ ಅವರು ಈಗ ಮತಗಳಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನೋ ಆರೋಪ ರಾಹುಲ್ ಗಾಂಧಿ. ಹೌದು, ಸತ್ಯ ಅಲ್ಲ, ಸತ್ಯ. ಸರ್, ಓಕೆ ಸರ್, ಥ್ಯಾಂಕ್ ಯು.